ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಇಂದಿನ ತರಗತಿಯಲ್ಲಿ ನಾನು ವಿವರಿಸ್ತಾ ಇರತಕ್ಕಂಥ ವಿಷಯ ನ್ಯಾಯ, ಅರ್ಥ ಮತ್ತು ವ್ಯಾಖ್ಯೆಗಳು. ಇದು ಪ್ರಥಮ BA ದ್ವಿತೀಯ ಸೆಮಿಸ್ಟರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ರಾಜಕೀಯ ಸಿದ್ಧಾಂತದ ಅರಿವು ಎಂಬ ಪತ್ರಿಕೆ, ರಾಜ್ಯಶಾಸ್ತ್ರದಲ್ಲಿ. ನ್ಯಾಯ, ಅರ್ಥ ಮತ್ತು ವ್ಯಾಖ್ಯೆಗಳು. ನ್ಯಾಯ ಒಂದು ಸಂಕೀರ್ಣ ಪರಿಕಲ್ಪನೆಯಾಗಿದೆ ಮತ್ತು ಮಾನವನ ಜೀವನದ ಪ್ರತಿಯೊಂದು ಅಂಶವನ್ನು ನ್ಯಾಯ ತಟ್ಟುತ್ತದೆ. ಜಸ್ಟಿಸ್ ಎಂಬ ಪದವನ್ನು ಲ್ಯಾಟಿನ್ ಪದ ಜಸ್ಟಿಸಿಯಾ ಎಂಬ ಪದದಿಂದ ಪಡೆಯಲಾಗಿದೆ. ಕನ್ನಡದಲ್ಲಿ ನಾವು ನ್ಯಾಯ ಅಂತ ಕರೆದ್ರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಜಸ್ಟಿಸ್ ಅಂತ ಕರಿತೀವಿ. ಈ ಜಸ್ಟಿಸ್ ಎಂಬ ಆಂಗ್ಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ ಎಂಬ ಪದದಿಂದ ಬಂದಿದೆ. ಅಂದರೆ ಜಸ್ಟಿಷಿಯಾ ಅನ್ನೋದು ಲ್ಯಾಟಿನ್ನ ಮೂಲ ಪದ. ಜಸ್ಟಿಷಿಯಾ ಆಂಗ್ಲ ಭಾಷೆಯಲ್ಲಿ ಜಸ್ಟಿಸ್ ಆಗಿದೆ. ಕನ್ನಡದಲ್ಲಿ ಇದನ್ನು ನ್ಯಾಯ ಅಂತ ಕರಿತೀವಿ. ಇದರ ಅರ್ಥ ಜಸ್ಟಿಷಿಯಾ ಅಂದರೆ ಜೋಡಿಸುವುದು, ಬಂಧಿಸುವುದು ಅಥವಾ ಒಟ್ಟಿಗೆ ಕಟ್ಟುವುದು ಅಂತ ಅರ್ಥ ಸೂಚಿಸುತ್ತೆ. ಜಸ್ ಎಂಬ ಪದದ ಅರ್ಥ ಟೈ ಅಥವಾ ಬಾಂಡ್ ಅಂತ ಕರಿತೀವಿ. ಈ ರೀತಿಯಾಗಿ ನ್ಯಾಯವನ್ನು ಜನರನ್ನು ಜೋಡಿಸುವ ಅಥವಾ ಕಟ್ಟಿ ಹಾಕುವ ಅಥವಾ ನಿಕಟ ಸಂಬಂಧದಲ್ಲಿ ಸೇರಿಸುವ ವ್ಯವಸ್ಥೆ ಅಂತ ವ್ಯಾಖ್ಯಾನಿಸಬಹುದು. ನ್ಯಾಯವು ವಿಭಿನ್ನ ಮೌಲ್ಯಗಳನ್ನು ಸಮನ್ವಯಗೊಳಿಸಲು ಮತ್ತು ಅದರ ಮೇಲೆ ಎಲ್ಲ ಮಾನವ ಸಂಬಂಧಗಳನ್ನು ಸಂಘಟಿಸಲು ಪ್ರಯತ್ನಿಸುತ್ತದೆ. ಅಂತೆಯೇ ನ್ಯಾಯ ಎಂದರೆ ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಅಥವಾ ನ್ಯಾಯಯುತ ಕ್ರಮವಾಗಿ ಜೋಡಿಸುವುದು, ಬಂಧಿಸುವುದು ಅಥವಾ ಸೇರಿಸುವುದು ಅಥವಾ ಸಂಘಟಿಸುವುದು ಅಂತ ಅರ್ಥ ಕೊಡುತ್ತೆ. ಜಸ್ಟಿಸ್ and its meaning. The word justice has been originated from Latin word justitia, which means bond or tie. This means that justice is a system in which men are tied in close relationship. A man living in society is attached to another man in one way or the other. This relationship has few rights and duties attached to it. When a man, while enjoying his rights, also fulfills his duties and behaves in an appropriate manner with others, then he is said to be doing justice. ನ್ಯಾಯ ಅಂದರೆ ಏನು, ಅದರ ಅರ್ಥದ ಬಗ್ಗೆ ಹಲವಾರು ರಾಜಕೀಯ ತಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅವುಗಳನ್ನು ನೋಡೋದಾದರೆ, ಸಾಲ್ಮಂಡ್ ಅನ್ನೋ ಲೇಖಕನ ಪ್ರಕಾರ ನ್ಯಾಯ ಎಂದರೆ ಪ್ರತಿಯೊಬ್ಬರಿಗೂ ಸರಿಯಾದ ಪಾಲನ್ನು ವಿತರಿಸುವುದು. ರಾಫೆಲ್ ರವರ ಪ್ರಕಾರ ನ್ಯಾಯವು ವ್ಯಕ್ತಿಯ ಹಕ್ಕುಗಳನ್ನು ಮತ್ತು ಸಮಾಜದ ಕ್ರಮವನ್ನು ರಕ್ಷಿಸುತ್ತದೆ. ನ್ಯಾಯ ವ್ಯಕ್ತಿಯ ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಸಮಾಜದ ಕ್ರಮವನ್ನು ರಕ್ಷಿಸುತ್ತದೆ. C. ಮೆರಿಯಂ ಪ್ರಕಾರ ನ್ಯಾಯವು ತಿಳುವಳಿಕೆಯ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿಯೊಂದಕ್ಕೂ ನ್ಯಾಯಯುತವೆಂದು ಒಪ್ಪಿಕೊಂಡಿರುವ ಕಾರ್ಯವಿಧಾನವನ್ನು ನೀಡಲಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ನ್ಯಾಯ ಅಂದರೆ ಎಲ್ಲರ ಹಕ್ಕುಗಳನ್ನು ನ್ಯಾಯಯುತ ರೀತಿಯಲ್ಲಿ ಭದ್ರಪಡಿಸುವುದು ಮತ್ತು ರಕ್ಷಿಸುವುದು ಅಂತ ಅರ್ಥ. ಅಂದರೆ ಎಲ್ಲರ ಹಕ್ಕುಗಳಿಗೆ ಯಾವುದೇ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳೋದು, ಎಲ್ಲರೂ ಹಕ್ಕುಗಳನ್ನು ಅನುಭವಿಸುವಂತಾಗುವಂತೆ ಮಾಡ್ತಕ್ಕಂಥದ್ದು. ಯಾರ್ದಾದ್ರೂ ಆ ಹಕ್ಕುಗಳನ್ನು ಅನುಭವಿಸೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಅವ್ರು ಬಿಡಲಿಲ್ಲ ಅಂತ ಹೇಳಿದ್ರೆ ಅದು ಅನ್ಯಾಯ ಅಂತ ಅನ್ಸ್ಕೊಡುತ್ತೆ. ಅವ್ರವ್ರ ಪಾಲಿನ ಹಕ್ಕುಗಳನ್ನು ಎಲ್ಲರೂ ಅನುಭವಿಸುವಂತಾಗಬೇಕು, ಅದೇ ನಿಜವಾದ ನ್ಯಾಯ. ಇದು ಎಲ್ಲ ಜನರಲ್ಲಿ ಸಾಮರಸ್ಯವನ್ನು ಸೂಚಿಸುತ್ತದೆ. ನ್ಯಾಯ ಅನ್ನೋದು ಕ್ರಮಬದ್ಧವಾಗಿ ಬದುಕೋದು, ಎಲ್ಲರ ಹಕ್ಕುಗಳನ್ನು ನ್ಯಾಯಯುತ ರೀತಿಯಲ್ಲಿ ಭದ್ರಪಡಿಸೋದು. ಡೆಫಿನೇಷನ್ಸ್ ಆಫ್ ಜಸ್ಟಿಸ್. ಅಕಾರ್ಡಿಂಗ್ ಟು ಸಾಲ್ಮಂಡ್, justice means provide everyone his share, providing everyone's share equally according to their capacity. According to Plato,
Justice is a quality. In simple words, the meaning of justice is to discharge one's duties honestly and not to interfere in others' actions. That is the real justice in the opinion of Plato. Once again, I will repeat. Justice is a quality. In simple words, the meaning of justice is to discharge one's duties honestly and not to interfere in others' actions. Plato once again says that it is lawful for every man to pay his share. That is real justice. Professor Barker, justice is the value of combining freedom, equality, and fraternity. Barker said that justice is the value of combining freedom, equality, and fraternity. Once again, Plato's definition. Justice is the right of a man to do his duty without interfering with the affairs of others. That is the real justice, the opinion of Plato. Justice is the right of a man to do his duty without interfering with the affairs of others. True meaning. Jeremy Bentham, justice is to provide more convenience to more people. That is justice. So, justice is concerned with human welfare. ಪ್ಲೇಟೋ ಪ್ರಕಾರ ಪ್ರತಿಯೊಬ್ಬನಿಗೂ ಸಲ್ಲಬೇಕಾದ ಪಾಲನ್ನು ಸಲ್ಲಿಸೋದೇ ನ್ಯಾಯ. ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಏನೇನು ಸಲ್ಲಬೇಕಾಗಿರುತ್ತೋ ಅದನ್ನು ಸಲ್ಲಿಸೋದೇ ನ್ಯಾಯ ಅಂತ. ಇನ್ನೊಮ್ಮೆ ಪ್ಲೇಟೋ ಹೇಳ್ತಾನೆ, ಪ್ಲೇಟೋ ಪ್ರಕಾರ ನ್ಯಾಯ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸೋದು ಮತ್ತು ಇತರರ ಕಾರ್ಯಗಳಲ್ಲಿ ತಲೆ ಹಾಕದೇ ಇರೋದೇ ನ್ಯಾಯ. ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥದ್ದೇ ನ್ಯಾಯ. ಇನ್ನೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೇ ಇರೋದು, ಇನ್ನೊಬ್ಬರ ಕಾರ್ಯದಲ್ಲಿ ಕೈ ಹಾಕದೇ ಇರೋದು, ಅದೇ ನ್ಯಾಯ. ಪ್ರೊಫೆಸರ್ ಬಾರ್ಕರ್ ಪ್ರಕಾರ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಸಂಯೋಜಿಸುವ ಮೌಲ್ಯವೇ ನ್ಯಾಯ. ನ್ಯಾಯಕ್ಕೆ ಒಂದು ವಿಶೇಷ ಅರ್ಥನ ಪ್ರೊಫೆಸರ್ ಬಾರ್ಕರ್ ನೀಡಿದ್ದಾರೆ. ಇವರ ಪ್ರಕಾರ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಸಂಯೋಜಿಸ್ತಕ್ಕಂಥ ಮೌಲ್ಯವೇ ನ್ಯಾಯ. ನ್ಯಾಯ ಎಲ್ಲಿರುತ್ತೆ ಅಂದರೆ, ಎಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಕ್ಕೆ ಬೆಲೆ ಇರುತ್ತೋ ಅಲ್ಲಿ ನ್ಯಾಯ ಇರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೇಟೋರವರ ವ್ಯಾಖ್ಯೆ ನ್ಯಾಯದ ಅರ್ಥಕ್ಕೆ ಸಂಬಂಧಪಟ್ಟಂತೆ ಆಗಲೇ ಹೇಳಿದೆ. ಪ್ಲೇಟೋ ಪ್ರಕಾರ ನ್ಯಾಯ ಅಂದರೆ ಒಬ್ಬ ವ್ಯಕ್ತಿ ಇತರರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೆ ತನಗೆ ಗೊತ್ತುಪಡಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸೋದೇ ನ್ಯಾಯ. ಅಂದರೆ ಇನ್ನೊಬ್ಬರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೆ ತನ್ನ ಕಾರ್ಯನ ತಾನು ಸರಿಯಾಗಿ ನಿರ್ವಹಿಸೋದೇ ನ್ಯಾಯ ಅಂತ ಪ್ಲೇಟೋ ಹೇಳಿದ್ದಾನೆ. ಇದು ನಿಜವಾದ ಅರ್ಥ ಅಂತ ಹೇಳ್ಬೋದು. ಎಲ್ಲ ವ್ಯಕ್ತಿಗಳು ಅವರವರ ಕಾರ್ಯಗಳನ್ನು ಅವರು ಸರಿಯಾಗಿ ನಿರ್ವಹಿಸಿದ್ರೆ ಮತ್ತು ಇನ್ನೊಬ್ಬರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರೆ ಅದೇ ನಿಜವಾದ ನ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತೆ. ಜರ್ಮಿ ಬೆಂಥಾಮ್ ಪ್ರಕಾರ ಹೆಚ್ಚಿನ ಜನರಿಗೆ ಹೆಚ್ಚಿನ ಸುಖವನ್ನು ಒದಗಿಸೋದೇ ನ್ಯಾಯ. ಈತ ಸುಖಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾನೆ. ಈತನನ್ನು ಉಪಯುಕ್ತತಾವಾದಿ ಅಂತ ಕರೀತಾರೆ. ಜರ್ಮಿ ಬೆಂಥಾಮ್ ವಾಸ್ ರಿಗಾರ್ಡೆಡ್ ಆಸ್ ಯುಟಾಲಿಟೇರಿಯನಿಸ್ಟ್. ಹೆಚ್ಚಿನ ಜನರಿಗೆ ಹೆಚ್ಚಿನ ಸುಖವನ್ನು ಒದಗಿಸುವುದೇ ನ್ಯಾಯ. He believes that the greatest happiness of the greatest number is the real justice in the opinion of Jeremy Bentham. ಅಂದರೆ ಜನರಿಗೆ ಸುಖನ ಒದಗಿಸೋದೇ ನ್ಯಾಯ, ಕಷ್ಟನ ದೂರ ಮಾಡೋದೇ ನ್ಯಾಯ. ನ್ಯಾಯ ಎಲ್ಲಿದೆ ಅಂದರೆ ಅಲ್ಲಿ ಜನ ಸುಖವಾಗಿ ಇರ್ತಾರೆ. ಎಲ್ಲಿ ನ್ಯಾಯ ಇರೋದಿಲ್ವೋ ಅಲ್ಲಿ ಮಾನವರು ಕಷ್ಟದಲ್ಲಿರ್ತಾರೆ. ಈ ಅಭಿಪ್ರಾಯನ ಉಪಯುಕ್ತತಾವಾದಿಯಾಗಿರ್ತಕ್ಕಂಥ ಜರ್ಮಿ ಬೆಂಥಾಮ್ ಹೇಳಿದ್ದಾನೆ. ಈಗ ನ್ಯಾಯ ಅಂದರೆ ಏನು ತಿಳ್ಕೊಂಡಿದ್ದಾಯಿತು. ನ್ಯಾಯದ ಪ್ರಮುಖ ಲಕ್ಷಣಗಳೇನು ಅಂತ. ನ್ಯಾಯನ ಸರಿಯಾಗಿ ಅದರ ಅರ್ಥ ತಿಳ್ಕೋಬೇಕಾದ್ರೆ ಅದರ ಲಕ್ಷಣಗಳನ್ನು ತಿಳ್ಕೋಬೇಕಾಗುತ್ತೆ. ಬಹಳ ಮುಖ್ಯವಾಗಿ we must have to understand the basic features of justice. Then only we can understand the real meaning of justice. ನ್ಯಾಯ ಸಮಾಜದಲ್ಲಿ ವಾಸಿಸುವ ವ್ಯಕ್ತಿಗಳ ಪರಸ್ಪರ ಸಂಬಂಧಗಳಿಗೆ ಸಂಬಂಧಪಟ್ಟಿರುತ್ತೆ. ವೆರಿ ಇಂಪಾರ್ಟೆಂಟ್ ಥಿಂಗ್. ನ್ಯಾಯವು
ಸಮಾಜದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಪರಸ್ಪರ ಸಂಬಂಧಗಳಿಗೆ ಸಂಬಂಧಪಟ್ಟಿದೆ. ಒಳ್ಳೆ ಸಂಬಂಧಗಳನ್ನು ತಿಳಿಸುತ್ತೆ. ಪ್ರತಿಯೊಬ್ಬರು ಸರಿಯಾಗಿ ಉತ್ತಮವಾಗಿ ವರ್ತಿಸಬೇಕು. ಒಬ್ಬರು ಇನ್ನೊಬ್ಬರ ಮೇಲೆ ದುರಾಕ್ರಮಣ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅತ್ಯಾಚಾರ ಮೋಸ ಮಾಡಬಾರ್ದು. ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿರಬೇಕು. ನಾಗರಿಕರಾಗಿ ಬದುಕಬೇಕು. ಅದೇ ನ್ಯಾಯ ಆಗಿರುತ್ತೆ. ಈ ನ್ಯಾಯ ಅನ್ನೋದು ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಪರಸ್ಪರ ಸಂಬಂಧಗಳಿಗೆ ಸಂಬಂಧಪಟ್ಟಿರುತ್ತೆ. ಎರಡನೇದಾಗಿ, ನ್ಯಾಯವು ಸಮಾಜದ ಮೌಲ್ಯಗಳು ಮತ್ತು ಸಂಪ್ರದಾಯಗಳನ್ನು ಆಧರಿಸಿರುತ್ತೆ. ಸಮಾಜದಲ್ಲಿ ಹಲವಾರು ಮೌಲ್ಯಗಳಿರುತ್ತೆ, ಉತ್ತಮ ಮೌಲ್ಯಗಳು. ಎಕ್ಸಾಂಪಲ್ ಹೇಳೋದಾದರೆ, ಹಿರಿಯರನ್ನು ಗೌರವಿಸೋದು, ಕೈಲಾಗದವರಿಗೆ ಸಹಾಯ ನೀಡೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೆಳಕನ್ನು ಬಯಸದೇ ಇರತಕ್ಕಂಥದ್ದು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ದುರಾಸೆನ ಹೊಂದೇ ಇರತಕ್ಕಂಥದ್ದು, ಅಪ್ರಾಮಾಣಿಕರಾಗದೇ ಇರೋದು, ನೈತಿಕ ಜೀವನನ ನಡೆಸ್ತಕ್ಕಂಥದ್ದು, ಉತ್ತಮ ಚಾರಿತ್ರ್ಯವನ್ನು ಬೆಳೆಸ್ಕೊಳ್ಳೋದು, ಇನ್ನೂ ಹಲವಾರು ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ. ಈ ಮೌಲ್ಯಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ನ್ಯಾಯ ಅನ್ನೋದಿರುತ್ತೆ. ಯಾವಾಗ ಮೌಲ್ಯಗಳಿಗೆ ಧಕ್ಕೆ ಉಂಟಾಗುತ್ತೋ ಅಲ್ಲಿ ಅನ್ಯಾಯ ಉಂಟಾಗುತ್ತೆ ಅಂತ ಹೇಳ್ಬೋದು. ಈ ನ್ಯಾಯ ಸಮಾಜದ ಮೌಲ್ಯಗಳಷ್ಟೇ ಅಲ್ಲ, ಸಮಾಜದ ಉತ್ತಮ ಸಂಪ್ರದಾಯಗಳನ್ನು ಆಧರಿಸಿರುತ್ತೆ. ಮೂರನೇದಾಗಿ, ನ್ಯಾಯವು ಸಮಾಜದಲ್ಲಿನ ಮಾನವನ ನಡವಳಿಕೆಯ ಎಲ್ಲ ಅಂಶಗಳಿಗೂ ಸಂಬಂಧಪಟ್ಟಿದೆ. ಮಾನವ ಸಮಾಜದಲ್ಲಿ ಯಾವ ರೀತಿ ವರ್ತಿಸ್ತಾನೆ, ಅವನ ವರ್ತನೆ ಯಾವ ಮಟ್ಟದಲ್ಲಿರುತ್ತೆ, ಅತಿರೇಕಕ್ಕೆ ಹೋಗುತ್ತಾ ಅಥವಾ ಮಿತಿ ನಿಯಂತ್ರಣದಲ್ಲಿರೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ನ್ಯಾಯ. ಈ ಗುರಿಯನ್ನು ಗಮನದಲ್ಲಿ ಇಟ್ಕೊಂಡು ಕಾನೂನುಗಳನ್ನು ರಚನೆ ಮಾಡಲಾಗಿರುತ್ತೆ ಮತ್ತು ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಅಂದರೆ ಮನುಷ್ಯನ ನಡವಳಿಕೆಯನ್ನು ನಿಯಂತ್ರಿಸೋದಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಕಾನೂನುಗಳನ್ನು ರಚನೆ ಮಾಡಲಾಗಿರುತ್ತೆ. ಕಾನೂನನ್ನು ಮುರಿಯೋರಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿರುತ್ತೆ. ನ್ಯಾಯಾಲಯಗಳ ಮತ್ತು ಕಾನೂನುಗಳ ಮುಖ್ಯ ಗುರಿ, ಎಲ್ಲರೂ ನ್ಯಾಯದ ರೀತಿಯಲ್ಲಿ ತಮ್ಮ ನಡವಳಿಕೆಯನ್ನು ಇಟ್ಕೋಬೇಕು, ಮಿತಿ ಮೀರದಂತೆ ಸಮಾಜದಲ್ಲಿ ವರ್ತಿಸಬೇಕು, ಮನುಷ್ಯ ತಾನು ಬದುಕಬೇಕು, ಇನ್ನೊಬ್ಬರಿಗೂ ಬದುಕೋದಕ್ಕೆ ಬಿಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ನ್ಯಾಯ ಆಗಿರುತ್ತೆ. ಮನುಷ್ಯನ ವರ್ತನೆನ, ನಡವಳಿಕೆಯನ್ನು ನಿಯಂತ್ರಿಸೋದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇರುತ್ತೆ, ನ್ಯಾಯ ಇರುತ್ತೆ ಮತ್ತು ನ್ಯಾಯಾಲಯಗಳು ಇರುತ್ತೆ. ಇಲ್ಲದೆ ಹೋದರೆ ಮನುಷ್ಯ ಕೆಟ್ಟ ಮೃಗಗಳಿಗಿಂತನೂ ಕಡೆ ಆಗಿಬಿಡ್ತಾನೆ. ಹಾಗಾಗಿ ನ್ಯಾಯದ ರೀತಿಯಲ್ಲಿ ನಡ್ಕೋಬೇಕಾದ್ರೆ ಕಾನೂನು ಇರುತ್ತೆ, ಕಾನೂನಿನ ರಕ್ಷಣೆಗೋಸ್ಕರ ನ್ಯಾಯಾಲಯಗಳು ಇರುತ್ತೆ, ಕಾನೂನನ್ನು ಮುರಿದವರಿಗೆ ಶಿಕ್ಷೆನೂ ಸಹ ಕೊಡಲಾಗುತ್ತೆ. ಇದೆಲ್ಲದರ ಉದ್ದೇಶ ಮನುಷ್ಯ ಉತ್ತಮವಾಗಿ ಸಮಾಜದಲ್ಲಿ ನಾಗರಿಕನಾಗಿ ಬಾಳಲಿ ಅಂತ. ನ್ಯಾಯದ ಗುರಿ ಎಲ್ಲರಿಗೂ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ನ್ಯಾಯಯುತ ರೀತಿಯಲ್ಲಿ ಒದಗಿಸುವುದಾಗಿರುತ್ತೆ. ಇದರ ಮುಖ್ಯ ಗುರಿ ಸಮಾನ ಹಕ್ಕುಗಳನ್ನು ಎಲ್ರಿಗೂ ಕೊಡ್ತಕ್ಕಂಥದ್ದು. ಬಡವ ಬಲ್ಲಿದ, ವಿದ್ಯಾವಂತ ಅವಿದ್ಯಾವಂತ, ಗಂಡು ಹೆಣ್ಣು, ಕರಿಯ ಬಿಳಿಯ ಇತ್ಯಾದಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಎಲ್ಲರಿಗೂ ಹಕ್ಕುಗಳನ್ನು ಸಮಾನವಾಗಿ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಅವಕಾಶಗಳನ್ನು ಎಲ್ರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು. ಹಾಗೆಯೇ ಸೌಲಭ್ಯಗಳನ್ನು ನ್ಯಾಯಯುತ ರೀತಿಯಲ್ಲಿ ಎಲ್ಲರಿಗೂ ಒದಗಿಸೋದೇ ನ್ಯಾಯದ ಮುಖ್ಯ ಗುರಿಯಾಗಿರುತ್ತೆ. ನ್ಯಾಯ ಅನ್ನೋದೇ ಆದರ್ಶ. ಅದರ ಮುಖ್ಯ ಗುರಿ ಪ್ರತಿಯೊಬ್ಬ ವ್ಯಕ್ತಿನೂ ಹಕ್ಕುಗಳನ್ನು ಅನುಭವಿಸ್ಬೇಕು, ಸಮಾನ ಹಕ್ಕುಗಳು, ಅವಕಾಶಗಳು ಸಿಕ್ಕಿದ್ರೆ ಎಲ್ರಿಗೂ ಸಿಗಬೇಕು, ಎಲ್ಲ ರೀತಿಯ ಸೌಲಭ್ಯಗಳನ್ನು ನ್ಯಾಯಯುತ ರೀತಿಯಲ್ಲಿ ಎಲ್ಲರಿಗೂ ಒದಗಿಸ್ಬೇಕು. ಇದು ನ್ಯಾಯದ ಮುಖ್ಯ ಗುರಿಯಾಗಿರುತ್ತೆ. ನ್ಯಾಯದ ಕಾರ್ಯ ಎಂದರೆ ವೈಯಕ್ತಿಕ ಹಿತಾಸಕ್ತಿಗಳನ್ನು ಸಮಾಜದ ಹಿತಾಸಕ್ತಿಗಳೊಂದಿಗೆ ಹೊಂದಿಸೋದಾಗಿರುತ್ತೆ. ವ್ಯಕ್ತಿಯ ವೈಯಕ್ತಿಕ ಹಿತಾಸಕ್ತಿ ಸಮಾಜದ ಹಿತಾಸಕ್ತಿಗೆ ಹೊಂದಿಕೆ ಆಗುವಂತೆ ಮಾಡ್ತಕ್ಕಂಥದ್ದೇ ನ್ಯಾಯದ ಪ್ರಮುಖ ಕಾರ್ಯ. ವ್ಯಕ್ತಿ ಕೆಲವೊಮ್ಮೆ ಸ್ವಾಭಿಮಾನಿಯಾಗಿರ್ಬೋದು, ಸ್ವಾರ್ಥಿಯಾಗಿರಬಹುದು, ಆದರೆ ಸಮಾಜಕ್ಕೋಸ್ಕರ ಅವನ್ನು ತ್ಯಾಗ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಮಾಜದ ಒಳಿತೆ ತನ್ನ ಒಳಿತು ಅಂತ ಭಾವಿಸಬೇಕಾಗುತ್ತೆ. ತಾನೊಬ್ಬನೇ ಬದುಕೋದು ಮುಖ್ಯ ಅಲ್ಲ, ಎಲ್ಲರೂ ಉತ್ತಮವಾಗಿ ಬದುಕಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆದರ್ಶ ಜೀವನ ನಡೆಸಬೇಕು ಅಂದರೆ ಅಲ್ಲಿ ನ್ಯಾಯ ಇರಬೇಕಾಗುತ್ತೆ. ನ್ಯಾಯ ಒಂದು ಪ್ರಾಥಮಿಕ ಮೌಲ್ಯವಾಗಿದೆ ಮತ್ತು ಇದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಆಸ್ತಿಯಂತಹ ಇತರೆ ಮೌಲ್ಯಗಳಿಗೆ ಬೇರ್ಪಡಿಸಲಾಗದಂತೆ ಸಂಬಂಧಪಟ್ಟಿದೆ. ಇದು ಪ್ರಮುಖ ಮೌಲ್ಯ. ಇದು ಸ್ವಾತಂತ್ರ್ಯ, ಸಮಾನತೆ, ಆಸ್ತಿ ಮತ್ತು ಇತರ ಮೌಲ್ಯಗಳಿಗೆ ಬೇರ್ಪಡಿಸಲಾಗದಂತೆ ಸಂಬಂಧಪಟ್ಟಿರುತ್ತೆ. ಅಂದರೆ ಎಲ್ರಿಗೂ ಸ್ವಾತಂತ್ರ್ಯ ಇರಬೇಕು, ಎಲ್ಲರನ್ನು ಸಮಾನವಾಗಿ ಕಾಣಬೇಕು,
ಎಲ್ಲರ ಆಸ್ತಿಯನ್ನು ರಕ್ಷಿಸ್ತಕ್ಕಂತಹ ಗುರಿ ಹೊಂದಿರಬೇಕು. ಅದರ ಜೊತೆಗೆ ನ್ಯಾಯ ಬೇರ್ಪಡಿಸಲಾಗದ ಸಂಬಂಧ ಹೊಂದಿರುತ್ತೆ. ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಸಮಾನತೆ ಇರುತ್ತೆ, ಮತ್ತು ಎಲ್ಲ ರೀತಿಯ ಆಸ್ತಿನೂ ಹೊಂದ್ಕೋಬೋದು, ಇಷ್ಟ ಬಂದ ಧರ್ಮನೂ ಅನುಸರಿಸ್ಕೋಬೋದು, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರ್ಬೋದು, ಉತ್ತಮ ಜೀವನವನ್ನು ನಡೆಸ್ಬೋದು, ಎಲ್ಲ ರೀತಿಯ ಹಕ್ಕುಗಳನ್ನು ಅನುಭವಿಸ್ಬೋದು ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿ. 7ನೇದಾಗಿ, ನ್ಯಾಯವು ಸಮಾಜದಲ್ಲಿ ಮಾನವನ ಸಂಬಂಧಗಳನ್ನು ಸಮತೋಲನಗೊಳಿಸುವ ಅಥವಾ ಸಮನ್ವಯಗೊಳಿಸುವ ತತ್ವವಾಗಿದ್ದು, ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳನ್ನು ಪಡೆಯಲು ಶಿಕ್ಷೆ ಮತ್ತು ಶಿಕ್ಷೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ಸಮಾಜದಲ್ಲಿ ಸಂಬಂಧಗಳನ್ನು ಸಮತೋಲನಗೊಳಿಸುವ ಅಥವಾ ಸಮನ್ವಯಗೊಳಿಸುವ ತತ್ವ ಇದಾಗಿರುತ್ತೆ. ಕೆಲವೊಮ್ಮೆ ಮನುಷ್ಯರ ಹಕ್ಕುಗಳನ್ನು ಪಡೆಯಲು ಹಕ್ಕುಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ಕೊಡಲು ಕೂಡ ನ್ಯಾಯದ ಮೂಲಕನೇ ಸಾಧ್ಯ ಆಗುತ್ತೆ. ಒಬ್ಬರ ಹಕ್ಕುಗಳನ್ನು ಇನ್ನೊಬ್ಬರು ಕಸಿದುಕೊಂಡರೆ, ಒಬ್ಬರು ಇನ್ನೊಬ್ಬರ ಮೌಲ್ಯದ ಮೇಲೆ ಅನಾವಶ್ಯಕವಾಗಿ ದೌರ್ಜನ್ಯ ಮಾಡಿದ್ರೆ, ಇಂಥ ಸಂದರ್ಭಗಳಲ್ಲಿ ಶಿಕ್ಷೆ ಕೊಡೋದ್ರ ಮೂಲಕ ದೌರ್ಜನ್ಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಉದ್ದೇಶನೂ ನ್ಯಾಯಕ್ಕಿರುತ್ತೆ. ನ್ಯಾಯವು ಹಲವಾರು ಆಯಾಮಗಳನ್ನು ಹೊಂದಿರುತ್ತೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಮತ್ತು ಕಾನೂನು ನ್ಯಾಯ ಮುಖ್ಯವಾಗಿ. ಇನ್ನೂ ಹಲವಾರು ಆಯಾಮಗಳಿದೆ. ಮುಖ್ಯವಾಗಿ ಗಮನಿಸೋದಾದರೆ ಸಾಮಾಜಿಕ ನ್ಯಾಯ, ಸಮಾಜದಲ್ಲಿ ಆಗೋದನ್ನು ತಡೆಗಟ್ಟೋದು. ಆರ್ಥಿಕ ನ್ಯಾಯ, ಆರ್ಥಿಕ ಅವಕಾಶಗಳನ್ನು ಎಲ್ರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು, ದುಡಿದು ಬದುಕುವ ಅವಕಾಶನ ನೀಡ್ತಕ್ಕಂಥದ್ದು. ರಾಜಕೀಯ ನ್ಯಾಯ, ರಾಜಕೀಯದಲ್ಲಿ ಭಾಗವಹಿಸಲು ಎಲ್ರಿಗೂ ಅವಕಾಶ ಕೊಡ್ತಕ್ಕಂಥದ್ದು. ಹಾಗೆಯೇ ಕಾನೂನು ನ್ಯಾಯ, ಕಾನೂನಿನ ಪ್ರಕಾರ ರಕ್ಷಣೆ ನೀಡ್ತಕ್ಕಂಥದ್ದು. ಸೊ ಇವೆಲ್ಲ ಪ್ರಮುಖ ಲಕ್ಷಣಗಳನ್ನು ನ್ಯಾಯದಲ್ಲಿ ನಾವು ಕಾಣ್ಬೋದು. ಕೀ ಫೀಚರ್ಸ್ ಆಫ್ ಜಸ್ಟಿಸ್. ಜಸ್ಟಿಸ್ ರಿಲೇಟ್ಸ್ to the interactions of individuals living in a society. Justice belongs to the individuals who are living in a society. It relates to the interactions of the individuals living in a society. Secondly, justice is based on the values and traditions of society. Number 3, justice relates to all aspects of human behavior in society. In keeping with this goal, laws are created and courts are established. Justice relates to all aspects of human behavior in society. It is concerned with the human behavior in society. In keeping with this goal, laws are created and courts are established only to protect justice, to provide justice to the people. The goal of justice is to provide equal rights, opportunities and privileges to all in a fair manner. The goal of the justice is to provide equal rights, opportunities and privileges to all in a fair manner. 5th one, the function of justice is to align personal interest with the interest of society. 6th one, justice is a primary value and it is inseparably related to other values such as liberty, equality and property. It has integral relations with liberty, equality and property. Its primary value is inseparably related to other values such as liberty, equality and property and even fraternity. Justice is the principle of balancing and harmonizing human relations in society so that everyone is able to claim his rights, punish. It is helpful to the people to protect their rights. If anyone violates the rights, then this should be punishable in accordance with the laws by means of punishing those who are curtailing or those who are not supporting the rights of others can be punished by the courts and on the basis of laws. Justice has several dimensions such as social justice. Its aim is to maintain
equality in society. Discrimination should be eliminated. Economic justice, right to work and right to earn. Position should be given to all the people to involve with the economic activities. That is called as economic justice. And next, political justice. It involves it to participate in politics. Everyone has equal rights. That is political justice aim. And legal justice. These are the several important dimensions which we found in justice. So it is the meaning, definitions and features of justice. Thank you all.